ಸಾಯಿಸೋಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನನಗೇನು ಗೊತ್ತಿಲ್ಲ ಸರ್. ಬಿಟ್ಬಿಡು ಇವರನ್ನ. ದೇವ್ರು ಎಲ್ಲಿದ್ದಾನೆ ಸರ್? ಪವರ್ಫುಲ್ ದೇವರು. ಒಳ್ಳೆ ದಿನ. ಯಾರು ಮಾಡಿದ್ದು ಅಂತ ಏನಾದರೂ ಗೊತ್ತಾಯ್ತಾ? ಯಾಕೆ ನಮಗೆ ಮೋಸ ಮಾಡಿಬಿಟ್ಟ? ಹುಷಾರು. ಏನು ನಿನ್ನ ಪ್ರಶ್ನೆ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಮ್ಮ. ವಿಷ ಹಾಕ್ದವ್ರನ್ನೇ ಕೇಳಿ ಸರಿಯಾದ ಉತ್ತರ ಕೊಡ್ತೀನಿ. ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಒಬ್ಳೇನಾ? ಇಲ್ಲ, ಅಮ್ಮ ಬರ್ತಿದ್ದಾರೆ. ಸರಿ, ಹೋಗಿ ಬನ್ನಿ. ಹುಷಾರು. ಹೆಸರಾಂತ ದೇವಸ್ಥಾನವೊಂದರ ಪ್ರಸಾದದಲ್ಲಿ ವಿಷ ಬೆರೆಸಿರುವ ಘಟನೆ ನಡೆದಿದ್ದು, ಪ್ರಸಾದ ಸೇವಿಸಿದ ಭಕ್ತರಲ್ಲಿ ಇದುವರೆಗೂ 10 ಮಂದಿ ಸಾವನ್ನಪ್ಪಿದ್ದಾರೆ. 45ಕ್ಕೂ ಹೆಚ್ಚು ಜನರನ್ನು ಸಮೀಪದ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು, ಕೆಲವರ ಸ್ಥಿತಿ ಚಿಂತಾಜನಕವಾಗಿದೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚುವ ಸಾಧ್ಯತೆ ಇದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಹಲೋ. ವಿಷಯ ಗೊತ್ತಾಯ್ತು. ಈ ಥರ ಜನನು ಇರ್ತಾರಂತ ಆಶ್ಚರ್ಯ ಆಗ್ತಿದೆ. ಪೊಲೀಸ್ ಏನು ಹೇಳ್ತಿದ್ದಾರೆ? ಯಾರು ಮಾಡಿದ್ದು ಅಂತ ಏನಾದರೂ ಗೊತ್ತಾಯ್ತಾ? ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಏನೋ ಹೋಮ ನಡೀತಾ ಇದೆಯಂತೆ. ಪವರ್ಫುಲ್ ದೇವರು. ಒಳ್ಳೆ ದಿನ. ಹಾಗೆ ಮಗುಗೂ ಆಶೀರ್ವಾದ ಸಿಕ್ಕಂಗಾಗುತ್ತೆ ಅಂದರು. ಅದಕ್ಕೆ ಹೋಗಿ ಬರೋಣ ಅಂತ. ಸರಿ, ಹೋಗಿ ಬನ್ನಿ. ಹುಷಾರು. ನನ್ನ ಬಗ್ಗೆ ನಿನಗೆ ಸರಿಯಾಗಿ ಗೊತ್ತಿಲ್ಲ ಅನ್ಸುತ್ತೆ. ನಾನಿಲ್ಲಿರೋ ವಿಷಯ ನನ್ನ ಹುಡುಗರಿಗೆ ಗೊತ್ತಾದ್ರೆ ನಿನ್ನ ಹೆಂಡತಿ ಇರೋ ಜಾಗಕ್ಕೆ ಕಳಿಸ್ತಾರೆ. ಆದ್ರೆ ಈ ಸಲ ವಿಷ ಹಾಕಲ್ಲ. ಬಿಡ ನನ್ನ. ನಿನ್ನ ಸಾಯಿಸೋಕ್ಕೂ ಮುಂಚೆ ಒಂದು ಪ್ರಶ್ನೆ ಕೇಳ್ತೀನಿ. ನೀನು ಕೊಡೋ ಉತ್ತರ ನನಗೆ ಸರಿ ಅನಿಸಿದರೆ ನಿನ್ನ ಬಿಟ್ಬಿಡ್ತೀನಿ. ಆದರೆ ಒಂದು ವಿಷಯ, ಈಗಾಗಲೇ ನಿನ್ನ ಕಡೆ ಅವರಿಬ್ಬರು ಕೊಟ್ಟಿರೋ ಉತ್ತರ ನನಗೆ ಸರಿ ಅನಿಸಿಲ್ಲ. ಏನು ನಿನ್ನ ಪ್ರಶ್ನೆ? ಅಪ್ಪ, ದೇವ್ರು ಯಾಕಪ್ಪ ನಮ್ಮನ್ನು ಕಾಪಾಡಲಿಲ್ಲ? ಯಾಕೆ ನಮಗೆ ಮೋಸ ಮಾಡಿಬಿಟ್ಟ? ನಾನು ಹುಟ್ಟೋಕ್ಕೂ ಮುಂಚೆನೇ ದೇವ್ರ ಆಶೀರ್ವಾದ ಸಿಗಲಿ ಅಂತ ಅಮ್ಮ ಅಜ್ಜಿ ಆಸೆ ಪಟ್ಟರು. ಸಾವೇ ನಂಗೆ ಸಿಕ್ಕ ಆಶೀರ್ವಾದನ? ಹೇಳಪ್ಪ. ನನ್ನ ಜೊತೆ ಸತ್ತೋರೆಲ್ಲರೂ ಯಾಕೆ ದೇವ್ರು ನಮ್ಮನ್ನು ಕಾಪಾಡಲಿಲ್ಲ? ಎಷ್ಟು ನಂಬಿದ್ವಿ, ಯಾಕೆ ನಂಬಿಕೆ ದ್ರೋಹ ಮಾಡಿಬಿಟ್ಟ ಅಂತ ದುಃಖ ಪಡ್ತಿದ್ದಾರೆ. ಅವ್ರು ಯಾರಿಗೂ ಇಲ್ಲಿ ಬಂದು ಈ ಪ್ರಶ್ನೆ ಕೇಳೋ ಧೈರ್ಯ ಇಲ್ಲ. ಆದರೆ ನಾನು ಕೇಳ್ತಾ ಇದ್ದೀನಿ, ಹೇಳಪ್ಪ, ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀಯಾ? ನಿನ್ನ ಪ್ರಶ್ನೆಗೆ ಉತ್ತರ ಕೊಡ್ತೀನಮ್ಮ. ವಿಷ ಹಾಕ್ದವ್ರನ್ನೇ ಕೇಳಿ ಸರಿಯಾದ ಉತ್ತರ ಕೊಡ್ತೀನಿ. ಯಾಕೆ 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 ಅಂತದ್ದೇನು ಮಾಡಿದ್ರಿ ಅವತ್ತು? ನನಗೇನು ಗೊತ್ತಿಲ್ಲ ಸರ್. ದೇವ್ರು ಎಲ್ಲಿದ್ದಾನೆ ಸರ್? ಜನ ದೇವ್ರು ದೇವ್ರು ಅಂತ ಸಾಯ್ತಾರೆ.
ನೀಲ್ಕಂಠನ ಹತ್ರ ತಗೊಂಡಿದ್ದು ಸಾಲ ತೀರ್ಸೋಕ್ಕಾಗಿರಲಿಲ್ಲ. ಮನೆಯಲ್ಲಿ ತುಂಬ ಕಷ್ಟ ಇತ್ತು. ನೀಲಕಂಠ ಅವರು ದುಡ್ಡು ಕೊಡ್ತೀನಿ ಅಂದರು. ಈ ಕೆಲಸ ಮಾಡಿಕೊಡು, ಸಾಲ ವಾಪಸ್ ಕೊಡೋದೇನು ಬೇಡ ಅಂತ. ನನಗೆ ಬೇರೆ ದಾರಿ ಇರಲಿಲ್ಲ ಸರ್. ದುಡ್ಡಿನ ಆಸೆಗೆ ಈ ಕೆಲಸ ಮಾಡಿಬಿಟ್ಟೆ. ಯಾಕಂದ್ರೆ ಅವತ್ತು ನಾವು ಪ್ರಸಾದಕ್ಕೆ ವಿಷ ಹಾಕದ ಮೇಲೆ ಭಕ್ತರು ಕೊಡೋಕೆ ಮುಂಚೆ ಆ ದೇವ್ರಿಗೆ ನೈವೇದ್ಯ ಇಟ್ಟಿದ್ದು. ಪ್ರಸಾದ ಸ್ವೀಕಾರ ಮಾಡಿದ ದೇವರು ಅಯ್ಯಯ್ಯೋ, ಪ್ರಸಾದ ತಿಂದೋರ್ಗೆಲ್ಲ ಏನು ಆಗ್ತಾ ಇದೆ? ದೇವ್ರೇ ಕಾಪಾಡಪ್ಪ. ನಿಮಗಿಂತ ಮೊದಲು ವಿಷ ಹಾಕಿರೋದೇ ಅವನಿಗೆ, ಇನ್ನೆಲ್ಲಿಂದ ಬಂದು ಕಾಪಾಡ್ತಾನೆ? ಹಾಗಾದರೆ ಅವತ್ತಿ ಜನ ನಮಗಿಂತ ಮುಂಚೆ ಆ ದೇವ್ರಿಗೂ ಮೋಸ ಮಾಡಿದ್ರಾ? ಹೌದಮ್ಮ, ದೇವ್ರ ಹೆಸರು ಹೇಳ್ಕೊಂಡು ಜನಕ್ಕೆ ಮೋಸ ಮಾಡೋರಿರೋ ಹಾಗೆ ದೇವ್ರಿಗೆ ಮೋಸ ಮಾಡೋ ಜನ ಕೂಡ ಉಟ್ಕೊಂಡಿದ್ದಾರೆ. ನಮಗೋಸ್ಕರ ದೇವ್ರು ಏನೋ ಮಾಡ್ತಾನೆ ಅನ್ನೋ ಭ್ರಮೆ ಬಿಟ್ಟು ನಮಗೆ ನಾವೇ ದೇವರಾಗಿ ನಮ್ಮನ್ನು ನಾವೇ ಕಾಪಾಡ್ಕೋಬೇಕು. ಆವತ್ತು ಅವ್ರು ಮೊದಲು ವಿಷ ಹಾಕಿತ್ತು ಆ ಗುಡಿಲಿರೋ ದೇವ್ರಿಗಲ್ಲಮ್ಮ. ಪ್ರತಿಯೊಬ್ಬರಲ್ಲೂ ಒಳ್ಳೆತನ ಅನ್ನೋ ದೇವ್ರು ಇರ್ತಾನೆ. ಆ ಒಳ್ಳೆತನ ಅನ್ನೋ ದೇವ್ರಿಗೆ ವಿಷ ಹಾಕ್ಕೊಂಡಾಗ ಮಾತ್ರ ಈ ಥರ ನೀಚ್ ಕೆಲಸ ಮಾಡೋಕ್ಕೆ ಸಾಧ್ಯ. ಆವತ್ತು ಈ ಜನ ಮಾಡಿದ್ದು ಅದನ್ನೇ. ನಾನಿವಾಗ ಇವ್ರನ್ನ ಸಾಯಿಸ್ಬೇಕಂದ್ರೂ ಅದನ್ನೇ ಮಾಡಬೇಕು. ಹೇಳಮ್ಮ, ಏನು ಮಾಡಿ? ಅಪ್ಪ, ನೀನು ಒಳ್ಳೆತನಕ್ಕೆ ವಿಷ ಹಾಕ್ಕೋಬೇಡ, ಬಿಟ್ಬಿಡು ಇರನ್ನು. ನಿಮ್ಮ ಹೆಂಡತಿ ಸ್ವಲ್ಪ ಪ್ರಸಾದ ತಿಂದಮೇಲೆ ಏನೋ ಸರಿ ಇಲ್ಲ ಅಂತ ಬಿಸಾಡಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದೇ ಅವ್ರನ್ನ ಕಾಪಾಡಿದೆ. ಬಟ್ ಐ ಆಮ್ ಸಾರಿ, ಮಗುನ ಉಳಿಸೋಕ್ಕಾಗಲಿಲ್ಲ. ನೀವು ಯಾವಾಗಲೂ ಹೀಗೆ ಇರಬೇಕು. ನಾನೇ ಮತ್ತೆ ನಿಮ್ಮ ಮಗಳಾಗಿ ಹುಟ್ಟಿ ಭಕ್ತಿ ಹೆಸರಲ್ಲಿ ಮೋಸ ಹೋಗೋ ಜನರಿಗೆಲ್ಲ ನನ್ನ ಕತೆ ಹೇಳ್ತೀನಿ. ಆವಾಗಲೇ ಅಲ್ವಾ ನಾನು ಕೇಳಿದ ಪ್ರಶ್ನೆಗೂ ನೀವು ಕೊಟ್ಟು ಉತ್ತರಕ್ಕೂ ಅರ್ಥ ಸಿಗೋದು.